ಹಲೋ ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲಲ್ಲಿ ಇವತ್ತು ಬಾಳೆ ದಿಂಡಿನ ರಾಯ್ತ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಸಣ್ಣ ಪೀಸ್ ಬಾಳೆ ದಿಂಡನ್ನು ತೊಗೊಂಡಿದ್ದೇನೆ, ಯಾಕಂದರೆ ನಾನು ಒಂದು 2-3 ಆಗುವಷ್ಟೇ ರಾಯ್ತವನ್ನು ಇಲ್ಲಿ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಈ ರೀತಿ ಬಾಳೆ ದಿಂಡನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕು. ಈ ಬಾಳೆ ದಿಂಡನ್ನು ನಾನು ಮೊದಲೇ ತೊಳೆದು ತಂದಿರುವುದರಿಂದ ಈಗ ಇದನ್ನು ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಈಗ ಹಾಕ್ಕೊತಿದ್ದೇನೆ. ಫ್ರೆಂಡ್ಸ್, ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ಬಾಳೆ ದಿಂಡಿಂದ ಸಾಮಾನ್ಯವಾಗಿ ಪಲ್ಯ, ಚಟ್ನಿ ಎಲ್ಲವನ್ನು ಮಾಡ್ತಾರೆ. ಆದರೆ ನಾನು ನಿಮಗೊಂದು ಈಸಿ ಮೆಥಡಲ್ಲಿ ರಾಯ್ತ ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೇನೆ ಫ್ರೆಂಡ್ಸ್. ಇದನ್ನು ರಾಯ್ತ ಅಂತಲೂ ಅಂತಾರೆ ಫ್ರೆಂಡ್ಸ್, ಅಥವಾ ಮೊಸರು ಬಜ್ಜಿ ಅಂತಲೂ ಅಂತಾರೆ. ನಿಮಗೆ ಯಾವ ಬೇಕು ಆ ಇಷ್ಟದಲ್ಲಿ ನೀವು ತಗೋಬೋದು ಫ್ರೆಂಡ್ಸ್. ಇಲ್ಲಿ ಈಗ ಇದಕ್ಕೆ ನೋಡಿಕೊಂಡು ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಬಿಟ್ಟು ಬಿಡಬೇಕು ಫ್ರೆಂಡ್ಸ್, ಯಾಕಂದರೆ ಬಾಳೆ ದಿಂಡು ಚೆನ್ನಾಗಿ ಉಪ್ಪನ್ನು ಹೀರ್ಕೊಳ್ಳಿ ಅಂತ. ಇಲ್ಲಿ ಒಂದು ಹಸಿಮೆಣಸಿನ್ಕಾಯನ್ನು ತಗೊಂಡು ಈ ರೀತಿ ಜಜ್ಜಿ ಅದಕ್ಕೆ ಹಾಕ್ಕೊತಿದ್ದೇನೆ. ಆಪ್ಷನಲ್, ಬೇಡ ಅಂದರೆ ಬೇಡ ಫ್ರೆಂಡ್ಸ್. ಸಾಮಾನ್ಯವಾಗಿ ಈ ಬಾಳೆ ದಿಂಡನ್ನು ಹಸಿಯಾಗಿ ಮೊಸರು ಜೊತೆ ತಗೊಳ್ಳೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಯಾಕಂದರೆ ಹೊಟ್ಟೆಯಲ್ಲಿ ಏನಾದರೂ ಸ್ಟೋನ್ ಏನಾದರೂ ಇದ್ದರೆ ಇದ್ರ ಜೊತೆ ಕರಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಬಾಳೆ ದಿಂಡನ್ನು ನಮ್ಮ ಆಹಾರ ಜೊತೆ ಯಾವಾಗಲೂ ಒಂದು ಸಲ ಆದರೂ ಸೇವಿಸೋದು ತುಂಬ ಒಳ್ಳೆಯದು. ಈ ರೀತಿ ಉಪ್ಪು ಜೊತೆ ಬಾಳೆ ದಿಂಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ 1 ಕಪ್ಪಷ್ಟು ಮೊಸರನ್ನು ಹಾಕ್ಕೊತಿದ್ದೇನೆ. ಗಟ್ಟಿ ಮೊಸರನ್ನೇ ಹಾಕ್ಕೊತೇನೆ ಫ್ರೆಂಡ್ಸ್. ನಿಮಗೇನಾದರೂ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಸಾಕಂದರೆ ಸಾಕು ಫ್ರೆಂಡ್ಸ್ ಮಿಕ್ಸ್ ಮಾಡಿದ ಮೇಲೆ. ಆದರೆ ನಾನು ಇದಕ್ಕೊಂದು ಒಗ್ಗರಣೆಯನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇಲ್ಲಿ ನಿಮಗೆ ತುಪ್ಪ ಇಷ್ಟಪಡೋರಿದ್ದರೆ ನೀವು ತುಪ್ಪವನ್ನು ಹಾಕ್ಕೋಬೋದು. ನಾನು ಮಾತ್ರ ಇಲ್ಲಿ ಎಣ್ಣೆಯನ್ನು ಹಾಕ್ಕೊತಿದ್ದೇನೆ. 1 ಚಮಚ ಎಣ್ಣೆ ಹಾಕಿದ ಮೇಲೆ ಇಲ್ಲಿ ಮೊಸರಾಗಿರುವುದರಿಂದ ನಾನು ಇದಕ್ಕೆ ಜೀರಿಗೆ ಒಗ್ಗರಣೆಯನ್ನು ಕೊಡ್ತಿದ್ದೇನೆ ಫ್ರೆಂಡ್ಸ್. ಈಗ ಅದರ ಜೊತೆಗೆ 1 ಎಸಳು ಕರಿಬೇವು, 1 ಬ್ಯಾಡಗಿ ಮೆಣಸಿನ್ಕಾಯನ್ನು ಕಟ್ ಮಾಡಿ ಕೂಡ ಹಾಕ್ಕೊತಿದ್ದೇನೆ. ಈಗ ಅದರ ಜೊತೆನೇ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈ ಬಾಳೆ ದಿಂಡಿ ರಾಯ್ತ ಸಾಮಾನ್ಯವಾಗಿ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್ಸ್. ನೋಡಿದಿರಲ್ಲ ಎಷ್ಟು ಈಸಿಯಾಗಿ ನಾನಿಲ್ಲಿ ಬಾಳೆ ದಿಂಡಿನ ರಾಯ್ತ ಮಾಡಿದೆ ಅಂತ. ಈಗ ಒಗ್ಗರಣೆನ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.